ಚುನಾವಣೆ ಗೆದ್ದೇ ಗೆಲ್ತೀವಿ, ಅದರ ಬಗ್ಗೆ ಅನುಮಾನ ಬೇಡ. ಇಂಥ ಕ್ರಿಯಾಶೀಲ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಲೇಬೇಕು ಅಂತಕ್ಕಂಥ ಸಾಮಾನ್ಯ ಜನಗಳ ಮಾತು. ಗ್ಯಾರಂಟಿಗಳನ್ನ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಅಂತ ಸಾಮಾನ್ಯ ಜನಗಳ ಮಾತು. ಆದರೆ ನಾನು ನಿಮ್ಮ ಮುಖಾಂತರ ಕೇಳಲಿಕ್ಕೆ ಇಚ್ಛೆಪಡ್ತೇನೆ, ನಮ್ಮ ಅಭ್ಯರ್ಥಿನೂ ಕರ್ಕೊಂಬರ್ತೀವಿ, ಅವರ ಅಭ್ಯರ್ಥಿನೂ ಕರ್ಕೊಂಬರಲಿ. ಈ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ತಾಲೂಕಿನಲ್ಲಿ ಏನೇನು ಸಮಸ್ಯೆ ಇದೆ ಅದನ್ನು ಯಾವ ರೀತಿ ಬಗೆಹರಿಸ್ತಾರೆ ಅಂತೇಳಿ ಯಾವ ಲೋಕಸಭಾ ಅಭ್ಯರ್ಥಿ ಉತ್ತರ ಕೊಡ್ತಾರೋ ಅವ್ರಿಗೆ ಜನ ಮತ ಹಾಕಲಿ. ನಾನು ಹೇಳಿಲ್ವ, ಈಗ ನನ್ನ ಪ್ರಶ್ನೆಗೆ ನೀವು ಮೊದಲು ತಗೋಬೇಕು. ಅದನ್ನು ಇಬ್ಬರು ಲೋಕಸಭಾ ಸದಸ್ಯರನ್ನು ಒಂದು ವೇದಿಕೆಗೆ ತೊಗೊಂಬನ್ನಿ ನೀವು ಮಾಧ್ಯಮದವರು. ಈ ಕ್ಷೇತ್ರದ ಪರಿಚಯದ ಬಗ್ಗೆ ಇಬ್ಬರಿಗೂ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಿ, ಸಮಸ್ಯೆ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಿ. ಆಮೇಲೆ ಸಮಸ್ಯೆನ ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಿ. ಅವಾಗ ಜನ ತೀರ್ಮಾನ ಮಾಡಲಿ, ಯಾರು ಇದನ್ನು ಅರ್ಥ ಮಾಡ್ಕೊಂಡು ಅವ್ರ ಕ್ಷೇತ್ರನ ಯಾರಿಗೆ ಓಟ್ ಹಾಕಬೇಕು ಅಂತ ಜನ ತೀರ್ಮಾನ ಮಾಡಲಿ. ಅದನ್ನು ದಯಮಾಡಿ ನೀವು ಮಾಧ್ಯಮದವ್ರು ಮಾಡಬೇಕು ಅಂತ ನಾನು ವೈಯಕ್ತಿಕವಾಗಿ ಮನವಿ ಮಾಡ್ತೀನಿ. ಖಂಡಿತ ಈ ಕ್ಷೇತ್ರದ ಪರಿಚಯ, ಸಮಸ್ಯೆ, ಪರಿಹಾರ ಮೂರು ಬಗ್ಗೆನೂ ಚರ್ಚೆ ಆಗಬೇಕಲ್ಲ. ಜನಕ್ಕೆ ಬೇಕಾಗಿರೋದೇನು? ಅದೇ ತಾನೇ. ಶ್ರೀರಾಮ ಮಂದಿರ ಜನಕ್ಕೆ ಬೇಕಾಗಿಲ್ಲ, ನರೇಂದ್ರ ಮೋದಿ ಬೇಕಾಗಿಲ್ಲ, ಇನ್ನೊಂದು ಬೇಕಾಗಿಲ್ಲ, ಮತ್ತೊಂದು ಬೇಕಾಗಿಲ್ಲ. ಸಮಸ್ಯೆ, ಪರಿಚಯ, ಪರಿಹಾರ ಈ ಮೂರು ಆಗಬೇಕಲ್ಲ. ಇದ್ರ ಬಗ್ಗೆ ಇಬ್ಬರು ಅಭ್ಯರ್ಥಿಗಳನ್ನ ಕುಂಡಿಸ್ಕೊಳ್ಳಿ, ಚರ್ಚೆ ಆಗಲಿ. ಯಾರು ಸಮರ್ಪಕವಾಗಿ ಉತ್ತರ ಕೊಡ್ತಾರೋ ಅವ್ರಿಗೆ ಜನ ಓಟ್ ಹಾಕೋದಕ್ಕೆ ತೀರ್ಮಾನ ಮಾಡಲಿ. ಅದು ನಾನು ಹೇಳಿಲ್ಲ, ನೀವು ಕರೆದಾಗ ಗೊತ್ತಾಯ್ತದೆ ಯಾರು ಸಮರ್ಥರೋ, ಇವರೇ ಸಮರ್ಥರೋ, ಅವ್ರು ಸಮರ್ಥರೋ, ಇವರ ಸಮರ್ಥರೋ, ಅವರ ಸಮರ್ಥರೋ ಅಂತೇಳಿ ನೀವು ಮಾಧ್ಯಮದವ್ರು ಕರೆದಾಗ ಗೊತ್ತಾಯ್ತದೆ. ಅವ್ರು ಆಲೆ ಪಿಕ್ಚರ್ ಹೇಳಿಲ್ವೇನ್ರಿ, ಅವರು ಪಿಕ್ಚರ್ ತೆಗಿಯೋರು ಅಂತ. ಅವ್ರಿಗೆ ರಾಮ, ಕೀಚಕ, ದುರ್ಯೋಧನ ಎಲ್ಲ ಗೊತ್ತು ಅವ್ರಿಗೆ, ನಮ್ಗೆ ಅವೆಲ್ಲ ಗೊತ್ತಿಲ್ಲ.